ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನಾನು ಪಾಲಕ್ ಗಟ್ಟಿ ತೊಕ್ಕು ಅಂತಲೇ ಹೇಳ್ಬೋದು. ಇದು ತೊಗರಿಬೇಳೆನ ಒಂದೂವರೆ ಬೌಲ್ನಷ್ಟು ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆ ಒಂದು ಇಡೀ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೆ. ಇವಾಗ ನೋಡಿ, 2 ಈರುಳ್ಳಿನಲ್ಲಿ ಇವಾಗ ಒಂದು ಅರ್ಧ ಈರುಳ್ಳಿನ ಇದರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನೋಡಿ ಒಂದ್ಸರಿ ಮಾಡಿ. ಮತ್ತು ಅರಿಶಿನ ಪುಡಿ ಒಂದು 1/4 ಚಮಚದಷ್ಟು ಹಾಕ್ಕೊಳ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಮನೇಲಿ ಮಾಡಿ ನೋಡಿ, ಡಿಫ್ರೆಂಟಾಗಿ. ಯಾವಾಗಲೂ ಮೊಸೊಪ್ಪು ಅದು ಇದು ಮಾಡ್ತಾಯಿರ್ತೀವಲ್ವ. ಇಲ್ಲಿ ನೋಡಿ, ಒಂದು ಕಟ್ಟು ಪಾಲಕ್ನ ತೊಗೊಂಡಿದ್ದೆ. ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು 3-4 ಟೈಮ್ಸು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಯಾಕೆಂದರೆ ಮಣ್ಣು ಇರುತ್ತೆ ಅದರಲ್ಲಿ. ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಒಂದೇ ಒಂದು ಕಟ್ಟು ತೊಗೊಂಡಿದ್ದೀನಿ ನಾನು ಪಾಲಕ್ಕು. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು. ಹಾಗೆ ಒಂದು 4 ನಾಟಿ ಟೊಮೊಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ಚಿಕ್ಕದಾಗಿ. ಮತ್ತು ಇದನ್ನು ಇದ್ರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ನೀರು ಸ್ವಲ್ಪ ಮುಳುಗುವಷ್ಟು, ಒಂದು ಅರ್ಧ ಲೀಟ್ರಷ್ಟು ನಾವು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಸೊಪ್ಪಿನಲ್ಲೇ ನೀರಿನ ಅಂಶ ಇರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ಇವಾಗ ಈ ನೀರನ್ನ ಹಾಕಿ ಸ್ವಲ್ಪ ಕೈನ ವಾಶ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಇದು ಅರ್ಧ ಲೀಟ್ರ್ ಚೊಂಬೆನೇ, ಅದರಲ್ಲಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು 1/4 ಲೀಟ್ರಷ್ಟು ಹಾಕ್ತಾಯಿದ್ದೀನಿ ನಾನು. ಓಕೆನಾ? ಇವಾಗ ಇಟ್ಬಿಟ್ಟು ಒಂದು 2-3 ವಿಸಲ್ನ ಬರ್ಸ್ಕೊಳ್ಳಿ. ತುಂಬ ಸ್ಮ್ಯಾಶ್ ಆಗಬೇಕು ಅಂದರೆ ಒಂದು 3 ಬರ್ಸ್ಕೊಳ್ಳಿ. ಒಂದು ಸ್ವಲ್ಪ ನಾರ್ಮಲ್ ಅಂತಂದರೆ 2 ಬರ್ಸ್ಕೊಳ್ಳಿ. ಇವಾಗ ವಿಸಲ್ ಬಂದಾಯಿತು. ಈಗ ನಾನು ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಒಂದು 1/4 ಚಮಚದಷ್ಟು, ಆಮೇಲೆ ಈರುಳ್ಳಿ, ಒಂಚೂರು ಈರುಳ್ಳಿ, ಚೂರು ಜೀರಿಗೆ ಹಾಕ್ಕೊತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನ ತುರಿನೂ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ಫ್ರೆಂಡ್ಸ್. ತುಂಬಾ ಸಖತ್ತಾಗಿರುತ್ತೆ ನೋಡಿ. ಒಂಚೂರು ನೀರು ಹಾಕ್ಕೊಂಬಿಟ್ಟು ರುಬ್ಕೊಳ್ಳೋಣ. ಇವಾಗ ನೋಡಿ, ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ ನಾನು. ಒಂದು ಸ್ವಲ್ಪ ಒಂದು 2-3 ಚಮಚದಷ್ಟು. ಈ ರೀತಿ ಖಂಡಿತ ಯಾರೂ ಮಾಡಿರಲಿಕ್ಕಿಲ್ಲ, ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದು ವಿಸಲ್ ಹೋಗಿದೆ. ನೋಡೋಣ ಈಗ ಓಪನ್ ಮಾಡಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ನಾನು ನೀರು ಹಾಕಿದ್ದು ಒಂದು 1/4 ಲೀಟ್ರಷ್ಟು ಹಾಕಿದ್ದೆ. ಇವಾಗ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಂಬಿಡೋಣ. ಸ್ಮ್ಯಾಶ್ ಮಾಡಿಕೊಂಡು, ನಿಮಗೆ ಈ ಥರ ಸ್ಮ್ಯಾಶರ್ ಇಲ್ಲ ಅಂದರೆ ನೀವು ಸ್ವಲ್ಪ ಮಿಕ್ಸಿನಲ್ಲಿ ತಣ್ಣಗಾದ ನಂತರ ಒಂದ್ಸಲ ನೀವು ಮಿಕ್ಸಿನಲ್ಲಿ ಹಾಕ್ಕೋಬೋದು. ಬಟ್ ಈ ಥರ ಅಂದರೆ ಬೇಳೆಗಳು ಸ್ವಲ್ಪ ನಮಗೆ ಬಾಯಿ ಸಿಗ್ತಾ ಇರುತ್ತೆ. ಸೊಪ್ಪು ಮಿಕ್ಸಿನಲ್ಲಿ ಹಾಕ್ಕೊಂಡ್ರೆ ಫುಲ್ಲು ಇದಾಗ್ಬಿಡುತ್ತೆ. ಬಟ್ ಸ್ವಲ್ಪ ಡ್ರರ್ ಅನ್ನಿಸ್ತೀವಲ್ಲ, ಆ ಥರ ಅನ್ನಿಸ್ಬೇಕಷ್ಟೇ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಸಾರಿ ಫ್ರೆಂಡ್ಸ್, ಕೆಂಬಂತು. ಇವಾಗ ಇದಕ್ಕೆ ನಾನು ರುಬ್ಕೊಂಡಿದ್ದೆಲ್ಲ ತೆಂಗಿನಕಾಯಿ, ಜೀರಿಗೆ, ಒಂದು ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ನಾನು ಇವಾಗ ಹಾಕ್ಕೊಂಡು, ಬೆಳ್ಳುಳ್ಳಿ ಇವಾಗ ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಒಂದು 10 ನಿಮಿಷ ಕುದ್ಬಿಟ್ರೆ ಸಾಕು ಇದು. ಮತ್ತು ಇದಕ್ಕೊಂದು ಒಗ್ಗರಣೆನ ಹಾಕ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ. ನಿಮಗೆ ಗಟ್ಟಿ ತೊಕ್ಕು ಅನ್ನೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಲಿ. ತುಂಬ ಚೆನ್ನಾಗಿರುತ್ತೆ ಇದು. ದೋಸೆಗೂ ತಿನ್ಬೋದು ನೀವು ಆರಾಮಾಗಿ, ಮುದ್ದೆಗೂ ಸಹ ತಿನ್ಬೋದು. ಬಟ್ ನಮ್ಮನೇಲಿ ನಾನು ಅನ್ನನೇ ಮಾಡಿದ್ದೆ. ಇವಾಗ ನೋಡಿ ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತೀವಿ ನೋಡಿ. ಬಟ್ ಪಾಲಕ್ಕು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದರಿಂದ ನಮಗೆ ಹಿಮೋಗ್ಲೋಬಿನ್ ಎಲ್ಲ ಹೆಚ್ಚಿಸ್ಕೊಳ್ಬೋದು. ತುಂಬ ನಮಗೆ ಕ್ಯಾಲ್ಸಿಯಂ, ಪ್ರೋಟೀನ್ ಎಲ್ಲ ಸಿಗುತ್ತೆ. ಓಕೆ, ಸೊಪ್ಪು ತಿನ್ನಲಿಲ್ಲ ಅನ್ನೋರು ಈ ರೀತಿ ಮಾಡಿ ನೋಡಿ. ರೆಡಿ ಆಯಿತು. ಇವಾಗ ಒಂದು ಕಡೆ ನಾನು ಕುಕ್ಕರ್ನ ಇಟ್ಕೊಂಡು ಅದಕ್ಕೊಂದು ಒಗ್ಗರಣೆನ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಒಂದು 2-3 ಚಮಚ ಸನ್ಫ್ಯೂರ್ ಆಯಿಲ್ನ ಹಾಕ್ಕೊಳ್ತೀನಿ. ನಮ್ಮ ಮನೇಲಿ ಬಳಸೋದು ಸನ್ಫ್ಯೂರ್ ಆಯಿಲು. ಒಂದು ಅರ್ಧ ಚಮಚ ಸಾಸಿವೆ, ಅದು ಚಿಟಪಟ ಸಿಡಿದ ತಕ್ಷಣ ಜೀರಿಗೆ ಒಂದು 1/4 ಚಮಚದಷ್ಟು, ಇದು ಚಿಟಪಟ ಸಿಡಿಲಿ. ಮತ್ತು 1-2 ಗುಂಟೂರು ಮೆಣಸಿನಕಾಯಿ ಒಗ್ಗರಣೆಗೆ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಚಿಕ್ಕದು ಈರುಳ್ಳಿ. ಇವಾಗ ಇದಾದ ನಂತರ ಮತ್ತು ಒಂದು 10 ಕರಿಬೇವಿನ ಎಲೆ ಇಷ್ಟೂ ಹಾಕ್ಬಿಟ್ಟು ಇವಾಗ ಕುದೀತಾ ಇರೋ, ಮತ್ತು ಹಿಂಗನ್ನ ಹಾಕಿ ಟೇಸ್ಟ್ ಸೂಪರಾಗಿರುತ್ತೆ. ಮತ್ತು ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಓಕೆ, ಇದಾದ ನಂತರ ಈ ಕುದೀತಾ ಇರೋವಂಥ ತೊಕ್ಕನ್ನು ಇದರೊಳಗಡೆ ಹಾಕಿದ್ರೆ ರೆಡಿ ಆಗಿಬಿಡುತ್ತೆ ತೊಕ್ಕು. ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಯೂಟ್ಯೂಬ್ನ ನೋಡ್ತಾಯಿದ್ರೆ ವೀಡಿಯೋಸ್ನ
ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವಾಗ ನೋಡಿ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಕೊಡೋಣ. ಫೈನಲಾಗಿ ಇವಾಗ ಆಯಿತು, ಸಾಂಬಾರು ರೆಡಿ, ತೊಕ್ಕು ರೆಡಿ. ಓಕೆ, ನೋಡಿ ಎಷ್ಟು ಸಖತ್ತಾಗಿದೆ. ಈ ರೀತಿ ಒಮ್ಮೆ ಮಾಡಿ ನೋಡಿ, ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ನನಗೆ ಹೇಗೆ ಬಂತು ಅಂತೇಳ್ಬಿಟ್ಟು. ಮತ್ತು ಬೇರೆ ಏನಾದರೂ ಬೇಕಿದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಫೈನಲಾಗಿ ಆಯಿತು. ಇವಾಗ ಸಖತ್ತಾಗಿತ್ತು ಫ್ರೆಂಡ್ಸ್, ಮನೆಯಲ್ಲಿ ನಾನು ಮಾಡಿದ್ದೆ. ಇದ್ರ ಜೊತೆ ಸೈಡ್ ಡಿಶ್ಶಾಗಿ ನೀವೇನಾದರೂ ಪಲ್ಯ ಎಲ್ಲ ಏನಾದರೂ ನೀವು ಜೊತೆಯಲ್ಲಿ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಸರ್ವಿಂಗ್ ಬೌಲ್ನಲ್ಲಿ ಹಾಕ್ಕೊಳ್ತಿದ್ದೀನಿ. ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ವಿಡಿಯೋನ ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.